ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾರ್ಮಲಾಗಿ ಇಡ್ಲಿ ಮಾಡೋದು, ಬಟ್ ಇದನ್ನು ಇಡ್ಲಿ ಸ್ಟ್ಯಾಂಡ್ ಇಲ್ಲದೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಅದ್ರ ಜೊತೆಗೆ ಬಾಳೆ ಎಲೆಯನ್ನು ಬಳಸ್ಕೊಂಡು ನಾವು ಮಲ್ಲಿಗೆ ರೀತಿ ಒಳಗೆ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಯೂಶ್ವಲಿ ನಾನು ಮಾಡಿರ್ತಕ್ಕಂಥ ಒಂದು ಇಡ್ಲಿ ರೆಸಿಪಿಗಳೊಳಗೆ ಒಂದು 5ರಿಂದ 6 ಸರಿ ಕ್ವಶನ್ ಬಂದಿತ್ತು, ನೀವು ಇಡ್ಲಿ ಪಾತ್ರೆ ಎಲ್ಲಿ ತೊಗೊಂಡಿದ್ದೀರಿ ಅಂತ. ಆ ಇಡ್ಲಿ ಪಾತ್ರೆನ ನನ್ನ ಮದುವೆ ಆದಮೇಲೆ ನನ್ನ ಅಜ್ಜಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟು. ಹಾಗಾಗಿ ಅದನ್ನು ನಾನು ಬಳಸ್ದೇ ಇರೋಕ್ಕಾಗದೆ. ಅದು ಸಿಲ್ವರ್ದು. ಹಾಗಾಗಿ ಎಷ್ಟು ಸರಿ ಹೇಳ್ತಿರ್ತೀವಿ ಸಿಲ್ವರ್ ಬಳಸಬಾರ್ದು ಅಂತಂದು, ಬಟ್ ಅದನ್ನು ನನಗೆ ಬಿಡೋಕೆ ಮನಸ್ಸಿಲ್ಲದ ಕಾರಣಕ್ಕೋಸ್ಕರ ಅದನ್ನೇ ನಾನು ಬಳಸ್ತಿದ್ದೀನಿ. ನಿಮ್ಗೆ ಯಾವ ಇಡ್ಲಿ ಪಾತ್ರೆನೂ ಇಲ್ಲದೇನೂ ಕೂಡ ಈ ರೀತಿ ಬೇಕಾದ ಸ್ಟ್ರಕ್ಚರ್ ಒಳಗೆ ಇಡ್ಲಿನ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಒಂದ್ಸರಿ ತೋರಿಸ್ತೀನಿ. ನಾನಿಲ್ಲಿ ಬಾಳೆ ಎಲೆ ಬಳಸ್ಕೊಂಡು ಬಟ್ಲು ಇಡ್ಲಿ ಮಾಡಿದ್ದೆ. ಈಗ ಯಾವ ರೀತಿ ನಾವು ನಾರ್ಮಲಾಗಿ ಇಡ್ಲಿ ಮಾಡಲಿಕ್ಕೆ ಉದ್ದಿನಬೇಳೆ ಹಾಗೆ ಅವಲಕ್ಕಿ ನೆನೆಸ್ತೀವಿ, ಆ ರೀತಿ ನಾನು ನೆನೆಸ್ಕೊಳ್ತಿದ್ದೀನಿ. ಒಂದು ಬಟ್ಲು ಅಂದರೆ 1 ಕಪ್ ಆಗುವಷ್ಟು ಉದ್ದಿನ ಕಾಳು ತೊಗೊಂಡಿದ್ದೆ. ಯಾವುದಾದ್ರೂ ತೊಗೊಳ್ಳಿ. ಉದ್ದಿನ ಕಾಳು ತೊಗೊಂಡು ನೀಟಾಗಿ ನೀರು ಹಾಕಿ ತೊಳೆದಿಟ್ಕೋಬೇಕು. 1-2-3 ಸರಿ ನೀಟಾಗಿ ನೀರು ಹಾಕಿ ತೊಳೆಯೋದ್ರಿಂದ ಡಸ್ಟ್ ಎಲ್ಲ ಹೋಗಿ ಇಡ್ಲಿ ಕಲರು ವೈಟ್ ಮೇಲೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕಿವುಚ್ಬಿಟ್ಟು ನೀರು ತೆಗೆದುಬಿಡೋಣ. ಅದರಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ತೆಗೆದುಬಿಟ್ಟು ನಾವು ಇದಕ್ಕೆ ಎಷ್ಟು ನೀರು ಬೇಕು ಅಂದರೆ ಮುಳುಗುವಷ್ಟು ಉದ್ದಿನ ಕಾಳಿಗೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಮುಚ್ಚಿ ಒಂದು ಸೈಡ್ ಎತ್ತಿಡಬೇಕಾಗತ್ತೆ. ಅಂದರೆ ಒಂದು 4ರಿಂದ 5 ತಾಸಾದರೂ ನೆನಿಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೆ. ಇಡ್ಲಿ ಸ್ಮೂತ್ ಆಗ್ತದೆ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡಿದ್ದೆ. ಹಾಗೆ ಒಂದು 2 ಸ್ಪೂನು ಅಥವಾ 1.5 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಬ್ಬಕ್ಕಿ ಕೂಡ ತೊಗೊಂಡಿದ್ದೀನಿ. ಇದು ಆಪ್ಷನಲ್. ಇದನ್ನು ತೊಗೊಳೋದ್ರಿಂದ ಇಡ್ಲಿ ಬೆಳ್ಳಗೆ ಬರುತ್ತೆ ಅನ್ನೋದಕ್ಕೋಸ್ಕರ, ಕಲರು ಸ್ವಲ್ಪ ವೈಟಾಗಿ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಡಸ್ಟ್ ಹೋಗುವವರೆಗೂ, ಅವಲಕ್ಕಿ ಒಳಗೆ ಭಾಳ ಡಸ್ಟ್ ಇರ್ತದೆ, ಹಾಗಾಗಿ ಡಸ್ಟ್ ಹೋಗುವವರೆಗೂ ತೊಳ್ಕೊಂಡು ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಕೂಡ ನಾವು ಉದ್ದಿನ ಕಾಳುಗಳ ಜೊತೆಗೆ ಒಂದು 5 ತಾಸು ನೆನೆಸೋಕೆ ಇಟ್ಟುಬಿಡೋಣ. ಅಂದಾಗ ಸಬ್ಬಕ್ಕಿ ಎಲ್ಲ ನೀಟಾಗಿ ನೆನ್ಕೊಳ್ಳುತ್ತೆ. ಈಗ ನೋಡಿ, ಎರಡನ್ನೂ ನೆನೆಸ್ಲಿಕ್ಕೆ ಇಡ್ತಿದ್ದೀನಿ. ಒಂದು 5 ತಾಸು ನೆನಿಬೇಕು. ಹಾಗಾಗಿ 2ಕ್ಕೂ ಪ್ಲೇಟ್ ಮುಚ್ಚಿ ನಾವು ಒಂದು 5 ಗಂಟೆವರೆಗೂ ನೆನೆಸೋಕೆ ಇಟ್ಬಿಡೋಣ. ಇದು ನೆನ್ಕೊಂಡಾದ್ಮೇಲೆ ಅಂದರೆ 5 ಗಂಟೆ ನಂತರ ಇದನ್ನು ನಾನು ನೈಟ್ ರುಬ್ಬಿ ಹುದುಗೋಕ್ಕಿಟ್ಟಿದ್ದೆ. ಈಗ ಮಾರ್ನಿಂಗ್ ಆಗದ. ರುಬ್ಬೋದೇನು ನಾನು ತೋರಿಸಿಲ್ಲ. ನಾರ್ಮಲಾಗಿ ಯಾವ ರೀತಿ ರುಬ್ಕೊಳ್ತೀವಿ ಅದೇ ರೀತಿ ಒಳಗೆ ರುಬ್ಬಿಟ್ಕೊಂಡಿದ್ದೆ. ನೋಡ್ತಿದ್ದೀರಲ್ಲ, ಈ ರೀತಿ ಉಬ್ಬಿ ಬಂದಿತ್ತು. ಹಾಗೆ ಇದಕ್ಕೆ ನಾನು ಉಪ್ಪು ಸೋಡಾ ಯಾವುದನ್ನು ಬಳಸಿರಲಿಲ್ಲ. ಹಾಗೆ ನಾನು ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ನೀಟಾಗಿ ನೆನೆಸ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೆ. ಈಗ ನೋಡಿ, ಈ ರೀತಿ ಉಬ್ಕೊಂಡು ಬಂದಿತ್ತು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಸೇರಿಸ್ಕೊಳ್ತಿದ್ದೀನಿ. ಸೋಡಾ ಬಳಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹಿಟ್ಟು ಈ ರೀತಿ ಹುದಿದಾಗ ನೀವು ಸೋಡಾನ ಬಳಸೋಕೆ ಹೋಗಬೇಡಿ, ಅಡುಗೆ ಸೋಡಾನ. ಒಂದ್ಸರಿ ಈ ರೀತಿ ನೀಟಾಗಿ ಕಲಿಸ್ಕೊಂಡ್ಬಿಡಿ. ಮೇಲ್ಗಡೆ ಹುದುಗಿರೋ ಹಿಟ್ಟನ್ನು ನಾವು ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ರೀತಿ ಉಪ್ಪು ಹಾಕಾದ್ಮೇಲೆ ಕಲಿಸ್ಕೊಂಡು ಒಂದು ಸೈಡ್ ಎತ್ತಿಟ್ಬಿಡೋಣ. ಈಗ ಮೇಯ್ನಾಗಿ ಇಂಪಾರ್ಟೆಂಟು, ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ಟ್ಯಾಂಡ್ ಬಳಸ್ತಿಲ್ಲ, ಅಂದರೆ ಇಡ್ಲಿ ಹಾಕೋ ಸ್ಟ್ಯಾಂಡ್ ಬಳಸ್ತಿಲ್ಲ. ಈ ರೀತಿ ಬಾಳೆ ಎಲೆ ನನಗೆ ಅಪರೂಪಕ್ಕೆ ಸಿಕ್ಕಿತ್ತು. ಯಾಕಂದರೆ ನಮಗೆ ಉತ್ತರ ಕರ್ನಾಟಕದ ಮಂದಿಗೆ ಬಾಳೆ ಎಲೆ ಸಿಗೋದು ಭಾಳ ರೇರು, ಹಬ್ಬದಲ್ಲಿ ಅಷ್ಟೇ ಸಿಗುತ್ತೆ. ಹಾಗಾಗಿ ಸಿಕ್ಕಾಗ ಒಂದ್ಸರಿ ಈ ರೀತಿ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಉಪಯೋಗದ. ಹಾಗಾಗಿ ನಾನಿವತ್ತು ಅದನ್ನು ಈ ರೀತಿ ಸರ್ಕಲ್ ಶೇಪ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಕಟ್ ಮಾಡಿರ್ತಕ್ಕಂಥ ಬಾಳೆ ಎಲೆನ ಈ ರೀತಿ ಕಪ್ಗಳು ಬೌಲ್ಗಳಿರ್ತದಲ್ಲ ಅವುಗಳಿಗೆ ನಾವು ಸೇರಿಸ್ಕೊಳ್ಳೋಣ. ಇಲ್ಲಿ ನೆನಪಿರಲಿ, ಯಾವುದೇ ಕಾರಣಕ್ಕೂ ಎಣ್ಣೆ ಬಳಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿರ್ತೀವಿ ಸ್ಟ್ಯಾಂಡ್ಗಳಿಗೆ. ಬಟ್ ಈ ರೀತಿ ಬಾಳೆ ಎಲೆನ ಬಳಸಿದಾಗ ನಾವು ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸರ್ಕಲ್ ಶೇಪ್ ಒಳಗೆ ಕಟ್ ಮಾಡಿ ಪ್ರತಿ ಯಾವ ರೀತಿ ಒಳಗೆ ಶೇಪ್ ಒಳಗೆ ಇರಲಿ ಒಟ್ಟಿನಲ್ಲಿ ಬೊಟ್ಟಲಕ್ಕೆ ಈ ರೀತಿ ನಾನು ಎಲೆಗಳನ್ನ ಜೋಡಿಸ್ಕೊಂಡಿದ್ದೆ. ಹಾಗೆ ಸಣ್ಣದಾಗಿರ್ತಕ್ಕಂಥ ಪ್ಲೇಟ್ಗಳಿಗೆ ಈ ರೀತಿ ಜೋಡಿಸ್ಕೊಂಡು ಹಿಟ್ಟು ಹಾಕ್ಕೊಂಡು ನಾವು ಇಡ್ಲಿ ಮಾಡಿಕೊಂಡ್ರೆ ತಟ್ಟೆ ಇಡ್ಲಿಯಾಗಿ ಬರುತ್ತೆ. ನೋಡಿ, ಇಷ್ಟು ಬಟ್ಟಲು ಅಥವಾ ಕಪ್ಸ್ಗಳು ಇದ್ದವು. ಹಾಗಾಗಿ ಅವುಗಳಿಗೆ ನಾನು ಎಲೆಗಳನ್ನ ಹಾಕಿ ಈ ರೀತಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಹಿಟ್ಟು ಹಾಕ್ಕೋಬೇಕು. ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆನೆಲ್ಲ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ. ನಿಮ್ಗೆ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಅಂದರೆ ಅಷ್ಟು ಹಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ದೊಡ್ಡದು ಬೇಕು ಅಂದರೆ ದೊಡ್ಡದು, ಸಣ್ಣದು ಬೇಕಂತಂದರೆ ಇಡ್ಲಿ ಸಣ್ಣದಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಿಟ್ಟು ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ. ನಾನು ಪ್ರತಿ ಪ್ಲೇಟ್ಸಿಗೆ ಕೂಡ ಅಂದರೆ ಪ್ರತಿ ಬಟ್ಲಿಗೆ ಕೂಡ ಈ ರೀತಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಬಾಳೆ ಎಲೆ ವೇಸ್ಟ್ ಆಗೋದು ಬೇಡ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ನೀವು ಬೇಕು ಅಂದರೆ ಬಟ್ಟಲು ತುಂಬ ಕವರ್ ಆಗೋ ರೀತಿ ಒಳಗನೆ ಎಲೆ ಕೂಡ ನೀವು ಕಟ್ ಮಾಡಿ ಇಟ್ಕೊಳ್ಬೋದು. ಆದರೆ ಒಂದ್ಸರಿ ಸಿಕ್ಕಾಗ ಈ ರೀತಿ ದಯವಿಟ್ಟು ಮಾಡ್ಕೊಂಡು ತಿನ್ನೋದ್ರ ಜೊತೆಗೆ ಮಕ್ಕಳಿಗಂತೂ ಭಾಳ ಅಂದರೆ ಭಾಳ ಹೆಲ್ತಿಗೆ ಭಾಳ ಒಳ್ಳೆಯದು. ಅದರಲ್ಲಿರ್ತಕ್ಕಂಥ ಆಯಿಲ್ ಅಂಶ ನಮ್ಮ ಬಾಡಿ ಒಳಗೆ ಹೋಯಿತು ಅಂದರೆ ನ್ಯಾಚುರಲ್ ಆಯಿಲ್ ಅಂಶ ನಮ್ಮ ಬಾಡಿ ಒಳಗೆ ಹೋಯಿತು ಅಂತಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ಸಿಕ್ಕಾಗ ಈ ರೀತಿ ಮಾಡಿಕೊಂಡು ಎಲ್ಲದಕ್ಕೂ ಹಾಕಿ ಇಟ್ಕೊಂಡಿದ್ದೆ. ಈಗ ನಾನು ಇಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಅಂದರೆ ಅದ್ರ ಕೆಳಗಡೆ ಇರ್ತಕ್ಕಂಥ ನೀರಿಂದ ಒಂದು ಸ್ಟ್ಯಾಂಡ್ ಅಷ್ಟೇ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಈ ರೀತಿ ಹೋಲ್ ಆಗಿರ್ತಕ್ಕಂಥ ಜರಡಿ ಇಟ್ಕೊಂಡಿದ್ದೆ. ಈಗ ಈ ಜರಡಿಯಲ್ಲಿ ಎಷ್ಟು ಹಿಡಿತದ ಬಟ್ಟಲು ಅದನ್ನಷ್ಟೇ ಇಡ್ತಿದ್ದೀನಿ. ಅಂದರೆ ಒಂದು 3
ಕಪ್ಗಳು ಅಥವಾ ಬಟ್ಟಲ್ ಹಿಡಿತದ. ಹಾಗಾಗಿ ನಾನು ಕಪ್ಗಳನ್ನ ಒಂದು 3 ಕಪ್ಗಳಷ್ಟೇ ಜೋಡಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಮೇಲ್ಗಡೆನೇ ಇಟ್ಕೊಳ್ಬೋದು, ಬಟ್ 3 ಮಾತ್ರ ಇಟ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನಾವು ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಇಡ್ಲಿ ಯಾವ ರೀತಿ ಸ್ಟೀಮ್ ತೊಗೊಳ್ತೀವಿ ಆ ರೀತಿ. ಬಟ್ ಇಲ್ಲೊಂದು ಸ್ವಲ್ಪ ನಾವು ಬಟ್ಲು ಬಳಸಿರೋದ್ರಿಂದ ಇನ್ನೊಂದು 5 ನಿಮಿಷ ಜಾಸ್ತಿ ತೊಗೊಳ್ಳೋಣ. ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗಿಟ್ಟು ಈ ರೀತಿ ಬೇಯಿಸ್ಕೊಂಡಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿರ್ತದೆ. ಈಗ ಎಲ್ಲ ಬಟ್ಲನ್ನ ಕೆಳಗಡೆ ಇಳಿಸ್ಕೊಂಡು ಬಿಡೋಣ. ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡ್ರಿ, ಅಂತಂದರೆ ಒಂದು ಸ್ವಲ್ಪ ಅರಳ್ಕೊಳ್ಳುತ್ತೆ ಹೊರಗಡೆ ಬಂದು ಕೂಡ. ಅದ್ರ ಜೊತೆಗೆ ಸ್ವಲ್ಪ ತಣ್ಣಗಾಗಬೇಕು. ಹಾಗಾಗಿ ಆ ರೀತಿ ಬಿಟ್ಕೊಂಡು ಅದಾದಮೇಲೆ ನೀವು ಬಟ್ಲಿಂದ ಇಡ್ಲಿ ತೆಗಿಬೇಕಂದ್ರೆ ಒಂದು ಸ್ವಲ್ಪ ಎಡ್ಜನ್ನ ನೀವು ಈ ರೀತಿ ನೈಫನ್ನ ಹೆಲ್ಪಿಂದ ಇಡ್ಲಿ ಪಾತ್ರೆಯಿಂದ ತೆಗಿತೀವಲ್ಲ ಆ ರೀತಿ ನೀವು ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಸಾಕು, ತನ್ನಿಂದ ತಾನೇ ಬರ್ತದೆ. ಯಾಕಂದರೆ ಜಾಸ್ತಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕು ಅಂದರೆ ಕಡಿಮೆ ಕೂಡ ಹಿಟ್ಟು ಹಾಕ್ಕೊಳ್ಬೋದು ಇಡ್ಲಿ ಹಿಟ್ಟನ್ನ. ಈಗ ಇದನ್ನು ನಾನಿಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿ ಪರ್ಫೆಕ್ಟಾಗಿ ಬರ್ತದೆ ಅಂತಂದು. ನೋಡಿ, ಈ ರೀತಿ ಬಂದರೆ ಸಾಕು, ಇಡ್ಲಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಹಾಕಿದಾಗ. ಯಾಕಂದರೆ ಹಿಟ್ಟು ಜಾಸ್ತಿ ಆದಾಗಲ ಬೆನೆಯೋದು ಕೂಡ ಒಂದು ಸ್ವಲ್ಪ ನಿಧಾನವಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ತಗೊಳ್ಬೋದು ಕಡೆಗೆ. ಹಾಗೆ ಕೈ ಕೂಡ ಹುಷಾರು. ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ. ಹಾಗೆ ಆ ಬಾಳೆ ಎಲೆ ನೋಡ್ತಿದ್ರಿ ಯಾವ ರೀತಿ ಬೆಂದ್ಕೊಂಡಿರುತ್ತಾ ಅಂತಂದು. ಪ್ರತಿಯೊಂದನ್ನು ನಾನು ಇದೇ ರೀತಿ ಮಾಡಿಟ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ಇರ್ತಕ್ಕಂಥ ಬಾಳೆ ಎಲೆನ ಇನ್ನೂ ತೆಗೆದು ತೋರಿಸ್ತೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಕಾಯಿ ಚಟ್ನಿ ಹಾಗೆ ಒಂದು ತರಕಾರಿ ಸಾಂಬಾರು, ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ತರಕಾರಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ತಾದ್ಮೇಲೆ ಅಂದರೆ ಸ್ವಲ್ಪ ತಣ್ಣಗಾಗಲಿ ಅಂದರೆ ನಾವು ತೆಗೆದಿರ್ತಕ್ಕಂಥ ಇಡ್ಲಿ ಇನ್ನೊಂದು ಸ್ವಲ್ಪ ಬಾಳೆ ಎಲೆಯಲ್ಲಿರ್ತಕ್ಕಂಥ ಎಲ್ಲ ಅಂಶ ಹೀರ್ಕೊಳ್ಳಿ ಅಂತಂದು ಸ್ವಲ್ಪ ಬಿಟ್ಕೊಂಡು ಆಮೇಲೆ ತೆಗಿತಿದ್ದೀನಿ. ನೋಡಿ, ಯಾವ ಆಯಿಲನ್ನು ಬಳಸದೇ ಇದ್ರೂ ಈ ರೀತಿ ಬರ್ತದೆ. ಆಗ ಆ ಬಾಳೆ ಎಲೆ ಸ್ಮೂತ್ ಆಗಿರೋದು, ಆ ಕಲರ್ ಚೇಂಜ್ ಆಗಿರೋದು ನೋಡಿದರೆ ಗೊತ್ತಾಗ್ತದೆ. ಇಡ್ಲಿ ಒಳಗೆ ಆ ಬಾಳೆ ಎಲೆಯಲ್ಲಿರ್ತಕ್ಕಂಥ ಎಲ್ಲ ಅಂಶನೂ ಹೋಗೋದ ಅಂದರೆ ಹೀರ್ಕೊಂಡದ ಅಂತ ಗೊತ್ತಾಗ್ತದೆ. ಒಂದ್ಸರಿ ಈ ರೀತಿ ಹಬ್ಬ ಹರಿದಿನದೊಳಗೆ ಬಾಳೆ ಎಲೆ ಸಿಕ್ತು ಅಥವಾ ನಿಮ್ಮ ಕಡೆ ಪ್ರತಿನಿತ್ಯ ಬಾಳೆ ಎಲೆ ಇದೆ ಅಂತಂದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇಡ್ಲಿ ಪಾತ್ರೆ ಇಲ್ಲದೇ ಇದ್ರೂ ಅಥವಾ ಸ್ಟ್ಯಾಂಡಲ್ಲಿ ನಿಮ್ಗೆ ಇಡ್ಲಿ ಕರೆಕ್ಟಾಗಿ ಬರ್ತಿಲ್ಲ ಅಂತಂದರೆ ಈ ರೀತಿ ಕಟ್ ಮಾಡಿಕೊಂಡು ಈ ಎಲೆಗಳನ್ನ ನೀವು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಕೂಡ ಇಡ್ಲಿ ಮಾಡ್ಕೊಳ್ಬೋದು. ಹಾಗೆ ಬಟ್ಟಲು ಇಡ್ಲಿ ಮಾಡಲಿಕ್ಕೆ ನಮ್ಗೆ ಸ್ಟ್ಯಾಂಡ್ ಇಲ್ಲ, ಕಪ್ಸ್ ಇಲ್ಲ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಯಾವ ಬಟ್ಲಾದರೂ ತೊಗೊಂಡು ನೀವು ಈ ರೀತಿ ಇಡ್ಲಿ ಮಾಡ್ಕೊಳ್ಬೋದು. ಹೀಗೆ ತೆಗಿಬೇಕು ಅಂತೇನಿಲ್ಲ, ಪರ್ಫೆಕ್ಟಾಗಿ ಆರಾಮಾಗಿ ಇಡ್ಲಿ ಆ ಒಂದು ಬಟ್ಲಿಂದ ಬರ್ತದೆ. ನೋಡ್ತಿದ್ದೀರಲ್ಲ ಬಟ್ಲಿಡ್ಲಿ ಯಾವ ರೀತಿ ಅಂದರೆ ಬಾಳೆ ಎಲೆಯಿಂದ ಬಟ್ಟಲು ಇಡ್ಲಿ ನಾನು ಮಾಡಿರೋದು. ಸ್ಟ್ಯಾಂಡಿಗೆ ಹಾಕಿರಲಿಲ್ಲ, ಹಾಗಾಗಿ ತೋರಿಸ್ತಿದ್ದೀನಿ ಯಾವ ರೀತಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿರ್ತದೆ ಅಂತಂದು. ಹಾಗೆ ಒಳಗಡೆ ಕೂಡ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ನಿಧಾನವಾಗಿ ಬೇಯಿಸಬೇಕು ಅಷ್ಟೇ. ಸ್ವಲ್ಪ ಅವಸರ ಮಾಡಲಿಕ್ಕೆ ಹೋಗಬೇಡ್ರಿ. ಈ ರೀತಿ ಜಾಸ್ತಿ ಹಾಕ್ಕೊಂಡಾಗ ಈ ರೀತಿ ನೋಡಿ ನಿಧಾನವಾಗಿ. ಇಲ್ಲಿ ನಾನು ಹೆಚ್ಚಿಗೆ ಏನು ಇಂಗ್ರೀಡಿಯೆಂಟ್ಸ್ ಬಳಸಿಲ್ಲ. ನಾರ್ಮಲ್ ಹಾಗೆ ಯಾವ ರೀತಿ ಇಡ್ಲಿ ಬಳಸ್ತೀವಿ ಯಾವ ರೀತಿ ಇಡ್ಲಿ ಮಾಡ್ತೀವಿ ರವೆಯಿಂದ ಇಡ್ಲಿ ರವೆಯಿಂದ ಅದೇ ರೀತಿ ಇಡ್ಲಿ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಮಲ್ಲಿಗೆ ಹೂವಿನ ರೀತಿ ಒಳಗದ. ಹಾಗೆ ಒಳಗಡೆ ಆ ಒಂದು ಬಾಳೆ ಎಲೆ ಬಳಸಿರೋದ್ರಿಂದ ಎಣ್ಣೆ ಅಂಶ ಒಂದು ಸ್ವಲ್ಪನೂ ಇಲ್ಲ. ನಾವು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಮಾಡಿರ್ತೀವಿ, ಬಟ್ ಇಲ್ಲಿ ಒಂದು ಸ್ವಲ್ಪನೂ ಎಣ್ಣೆ ಬಳಸದೆ ಮಾಡಿರ್ತಕ್ಕಂಥ ಒಂದು ಇಡ್ಲಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬಟ್ ಕೆಲವೊಂದು ಸರಿ ಎಣ್ಣೆ ಹಚ್ಚಲೇಬೇಕಾಗುತ್ತೆ ಪಾತ್ರೆಗೆ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಉಳಿದಿರ್ತಕ್ಕಂಥ ಬಟ್ಟಲು ಕೂಡ ನಾನು ಇಟ್ಕೊಂಡು ಅಂದರೆ ನಾನು ಕೆಲವೊಂದು ಪ್ಲೇಟ್ಸಿಗೆ ಕೂಡ ಹಾಕ್ಕೊಂಡಿದ್ದೆ ಬಾಳೆ ಎಲೆಗಳನ್ನು. ಆ ರೀತಿ ಹಾಕ್ಕೊಂಡಾಗ ಈ ರೀತಿ ಮೇಲ್ಗಡೆ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಇದನ್ನು ಕೂಡ ಇನ್ನೊಂದು ಸೆಟ್ ಒಳಗೆ ಬೇಯಿಸ್ಕೊಂಡು ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಇಡ್ಲಿ ಬಿಟ್ಕೊಂಡುತ್ತೆ ಅಂತಂದು. ನಾನು ಆವಾಗಲೇ ಮಾಡಿದ್ದು ಬಟ್ಲು ಇಡ್ಲಿ. ಇಲ್ಲಿ ನಾನು ಅಂದರೆ ಒಂದು ಸ್ವಲ್ಪ ಪ್ಲೇಟ್ಗಳನ್ನ ಬಳಸ್ಕೊಂಡು ಮಾಡಿದ್ದೆ, ಹಾಗಾಗಿ ಅದನ್ನು ಕೂಡ ತೋರಿಸ್ತಿದ್ದೀನಿ. ಇಲ್ಲಿ ಕೂಡ ಒಂದು 10ರಿಂದ 12 ನಿಮಿಷ ಬೇಯಿಸ್ಕೊಂಡಿದ್ದೆ. ಯಾಕಂದರೆ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕ್ಕೊಂಡಿರ್ತೀವಿ ಹಿಟ್ಟು. ಹಾಗಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ, ಅಂದಾಗ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ತದೆ ಬೆಂದದ ಇಲ್ಲ ಅಂತಂದು. ಹಾಗೆ ತೆಗಿಬೇಕಾದ್ರೂ ಕೂಡ ಹುಷಾರಾಗಿ ತಗೊಳ್ಳಿ. ನೋಡಿ, ಈಗ ಪ್ರತಿಯೊಂದನ್ನು ತೆಗೆದಿದ್ದೀನಿ. ನೀವು ಪ್ಲೇಟ್ಗಳಲ್ಲಿರ್ತಕ್ಕಂಥದ್ದನ್ನ ತಟ್ಟೆ ಇಡ್ಲಿಯಾಗಿ ಬಳಸ್ಕೊಳ್ಬೋದು, ಬಟ್ಟಲಲ್ಲಿರ್ತಕ್ಕಂಥ ಇಡ್ಲಿನ ಬಟ್ಲು ಇಡ್ಲಿಯಾಗಿ ಬಳಸ್ಕೊಳ್ಬೋದು. ಎಲೆ ಎಕ್ಸ್ಟ್ರಾ ಹಾಕಿದರೆ ಈ ರೀತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ಬಟ್ಲಿಗೆ ನಾನು ಹಿಟ್ಟನ್ನ ಕಡಿಮೆ ಹಾಕಿದ್ದೆ. ಈ ರೀತಿ ಮಾಡೋದ್ರಿಂದ ನಮಗೆ ಇಡ್ಲಿ ಪಾತ್ರೆ ಒಳಗೆ ಮಾಡ್ತಕ್ಕಂಥ ಇಡ್ಲಿ ಸೈಜ್ ಒಳಗೆ ಅದೇ ರೀತಿ ಒಳಗೆ ಇಡ್ಲಿ ಬರ್ತದೆ. ನೋಡಿ, ಈ ರೀತಿ ಎಲೆನ ನಾವು ತಗೊಂಡು ಬಿಡಬೇಕು. ಬಾಳೆ ಎಲೆನ ಈ ರೀತಿ ತಕ್ಕೊಂಡಾಗ ನಮಗೆ ಇಡ್ಲಿ ಸ್ಟ್ಯಾಂಡ್ ಒಳಗೆ ಮಾಡ್ತಕ್ಕಂಥ ಇಡ್ಲಿ ಸೈಜ್ ಒಳಗೆ ಆ ಇಡ್ಲಿ ಶೇಪ್ ಒಳಗನ ನಮಗೆ ಇಡ್ಲಿ ಬರ್ತದೆ. ಸ್ವಲ್ಪ ಹಿಟ್ಟು ಕಡಿಮೆ ಹಾಕ್ಕೊಂಡ್ರೆ ಸಾಕು. ಈ ರೀತಿಯಲ್ಲಿ
ಇಡ್ಲಿ ರೆಡಿ ಆಗಿರ್ತದೆ. ಐ ಹೋಪ್ ಇವತ್ತು ನಾನು ಮಾಡಿರೋ ಈ ಒಂದು ಬಾಳೆ ಎಲೆ ಇಡ್ಲಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಒಂದ್ಸರಿ ಮಾಡಿ ಯಾವ ರೀತಿ ಬಂತು ಅಂತ ಶೇರ್ ಮಾಡೋದನ್ನ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.